ನಿಮಗೆ ಟೈಮ್ ಇಲ್ಲ ಅಂದರೆ ಬ್ಯುಸಿ ಇದ್ದರೆ ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ಈ ರೀತಿ ಜಟ್ಪಟಾಗಿ 5 ನಿಮಿಷದಲ್ಲಿ ರೆಡಿಯಾಗುವ ಪನ್ನೀರ್ ಚಿಲ್ಲಿಯನ್ನು ಮಾಡಿ. ಇಷ್ಟು ಟೇಸ್ಟಿಯಾಗಿರುವ ಪನ್ನೀರ್ ಚಿಲ್ಲಿಯನ್ನು ಮನೆಯಲ್ಲೇ 5 ನಿಮಿಷದೊಳಗಡೆ ರೆಡಿ ಮಾಡಬೇಕಾದ್ರೆ ಇನ್ನು ರೆಸ್ಟೋರೆಂಟಿಗೆ ಯಾಕೆ ಆರ್ಡ್ರ್ ಮಾಡಬೇಕು? ಇದರ ಜೊತೆ ಎಗ್ ಬಿರಿಯಾನಿ ಅಥವಾ ವೆಜ್ ಬಿರಿಯಾನಿ ಮಾಡಿದರೆ ಸೂಪರಾಗಿರುತ್ತೆ. ನಾನು ಬ್ಯುಸಿ ಇದ್ದಾಗ ನೋಡಿ ಈ ರೀತಿ ಥಾಲಿ ರೆಡಿ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ 2 ಟೈಪ್ ಚಿಲ್ಲಿ ಮಾಡಿ ಪನ್ನೀರ್ ಚಿಲ್ಲಿ ಮಾಡೋದು ತೋರಿಸ್ತಾ ಇದ್ದೇನೆ. ಲಾಸ್ಟ್ ತನಕ ವಿಡಿಯೋ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಪನ್ನೀರನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಮೀಡಿಯಮ್ ಪೀಸಸ್ ಮಾಡ್ಕೊಂಡಿದ್ದೇನೆ. ನಂತರ ಇಲ್ಲಿ ನೋಡಿ ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಅಂದರೆ ಒಂದು ಆನಿಯನನ್ನು 4 ಪೀಸಸ್ ಮಾಡಿ ಅದರ ಎಸಳು ತೆಗೆದ್ರೆ ಆಯಿತು. ನಂತರ ಗಾರ್ಲಿಕನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಚಿಲ್ಲಿಯನ್ನು ಬಾಯ್ಲ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರ್ತೇನೆ. ನನ್ನ ಹೆಚ್ಚಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ, ಅದು ನಾನು 1 ವಾರಕ್ಕಾಗುವಷ್ಟು ಮಾಡ್ಕೊಂಡು ಇಟ್ಟಿರ್ತೇನೆ. ಬೇರೆ ಬೇರೆ ರೆಸಿಪಿಗೆ ಆಗುತ್ತೆ ನಂದು. ಎಣ್ಣೆಯಲ್ಲಿ ಸ್ವಲ್ಪ ಗಾರ್ಲಿಕ್ ಹಾಕಿಬಿಟ್ಟು, ಚಾಪ್ ಮಾಡಿದ ಗಾರ್ಲಿಕ್ ಹಾಕಿಬಿಟ್ಟು ಆನಿಯನ್ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಬಾಡಿಸಬೇಕು. ಒಂದು ವೇಳೆ ನಮಗೆ ಕ್ಯಾಪ್ಸಿಕಮ್ ಜಾಸ್ತಿ ಬೇಕಾದರೆ ಫಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ನಂತರ ಸ್ವಲ್ಪ ಹೊತ್ತು ಬಿಟ್ಟು ಆನಿಯನ್ ಹಾಕ್ಕೊಳ್ಳಿ, ನಂತರ ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗಾಗುವ ತನಕ, ಸ್ವಲ್ಪ ಮೆತ್ತಗಾದರೆ ಸಾಕು, ಅಲ್ಲಿ ತನಕ ಸ್ವಲ್ಪ ಬಾಡಿಸಿದರೆ ಆಯಿತು. ನಂತರ ನಾನಿಲ್ಲಿ ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿದಂತಹ ಚಿಲ್ಲಿಯನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಒಂದು 3-4 ಸ್ಪೂನಷ್ಟು ಹಾಕ್ತಾಯಿದ್ದೇನೆ. ಸ್ವಲ್ಪ ಖಾರ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಇಲ್ಲಿ ಸ್ವೀಟ್ನೆಸ್ ಕೂಡ ಹಾಕಬೇಕು. ಅಂದರೆ ಕೆಚಪ್ ಮತ್ತು ಸೋಯಾ ಸಾಸ್ ಇದು 3 ಒಂದೇ ರೀತಿ ಇರಬೇಕು, ಬ್ಯಾಲೆನ್ಸ್ ಆಗಬೇಕು ಟೇಸ್ಟ್. ಕೆಲವು ರೆಸ್ಟೋರೆಂಟಲ್ಲಿ ನೀವು ನೋಡಿರ್ಬೋದು, ಕೆಚಪ್ ಇದು ಸ್ವೀಟ್ನೆಸ್ ಜಾಸ್ತಿ ಗೊತ್ತಾಗುತ್ತೆ, ಇಲ್ಲಾಂದರೆ ಸೋಯಾ ಸಾಸ್ ಇದು ಟ್ಯಾಂಗಿನೆಸ್ ಜಾಸ್ತಿ ಗೊತ್ತಾಗುತ್ತೆ. ಆ 3ಅನ್ನು ನಾವು ಬ್ಯಾಲೆನ್ಸ್ ಮಾಡಿ ಮಾಡಬೇಕು. ಮನೆಯಲ್ಲೇ ಮಾಡಿದರೆ ನಮಗೆ ಈ ರೀತಿ ಎಲ್ಲ ಮಾಡಲಿಕ್ಕೆ ಗೊತ್ತಿದ್ದರೆ ನಾವೇ ಚೆನ್ನಾಗಿ ಮಾಡ್ಬೋದು. ಇಲ್ಲಿ ಪನ್ನೀರ್ ಪೀಸಸನ್ನು ನಾನು ಹಾಕಿಬಿಟ್ಟು ಹಾಗೆಯೇ ವಿದೌಟ್ ಫ್ರೈ ಮಾಡದೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸಾಫ್ಟಾಗಿ ನಿಧಾನವಾಗಿ ಕಲಿಸ್ಬೇಕು, ಇಲ್ಲಾಂದರೆ ಕಟ್ಟಾಗುತ್ತೆ. ಈ ರೀತಿ ಮಾಡಿದರೆ ಏನಂದರೆ ನಮಗೆ ಹೆವಿ ಅನಿಸಲ್ಲ ತಿನ್ನುವಾಗ, ಅಂದರೆ ಬಾಯಲ್ಲಿ ಇಡುವಾಗಲೇ ಮೆಲ್ಟ್ ಆಗುತ್ತೆ ಈ ಪೀಸಸ್, ಎಷ್ಟು ಬೇಕಾದರೂ ತಿನ್ಬೋದು. ಇನ್ನೊಂದು ಮೆಥಡಲ್ಲಿ ನಾನು ಡೀಪ್ ಫ್ರೈ ಮಾಡಿದ್ದೇನೆ, ಅದನ್ನು ನಿಮಗೆ ತೋರಿಸ್ತೇನೆ ಇವಾಗ ಲಾಸ್ಟಲ್ಲಿ. ಇಲ್ಲಿ ವೈಟ್ ಪೆಪ್ಪರ್ ಹಾಕ್ತಾ ಇದ್ದೇನೆ, ಬ್ಲ್ಯಾಕ್ ಪೆಪ್ಪರ್ ಹಾಕಬೇಡಿ, ವೈಟ್ ಪೆಪ್ಪರ್ ಇದ್ದರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆ ಸಾಸಲ್ಲಿ ಅದು ಬಾಯ್ಲ್ ಆಗಬೇಕು. ನಂತರ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಕೂಡ ಹಾಕ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ನೀರಲ್ಲಿ ಕಲಸಿ ಹಾಕಬೇಕು ಅಂತ ಇಲ್ಲ, ಇದಕ್ಕೇ ಹಾಕಿದರೆ ಮಿಕ್ಸ್ ಮಾಡಿದರೆ ಆಗುತ್ತೆ. ಈ ಕಾರ್ನ್ಫ್ಲೋರ್ ಯಾಕೆ ಹಾಕೋದು ಅಂದರೆ ಅದು ಅಂಟ್ಕೊಳ್ಳಿ ಅಂತ, ಆ ಸಾಸಿದು ಮಸಾಲದು ಕೋಟಿಂಗ್ ಎಲ್ಲ ಅಂಟ್ಕೊಳ್ಳಿ ಅಂತ, ಇಲ್ಲಾಂದರೆ ವೈಟ್ ಆಗಿ ನಿಮಗೆ ಪನ್ನೀರ್ ಪೀಸಸ್ ಕಾಣುತ್ತೆ. ಇದು ತುಂಬ ಅಂದರೆ ಡ್ರೈ ಆಗಿ ನಿಮಗೆ ಕಲರ್ಫುಲ್ಲಾಗಿ ಕಾಣುತ್ತೆ ಅಂಟ್ಕೊಂಡು. 2 ಮೆಥಡಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. 2 ಕೂಡ ಬೇಗನೆ ಆಗುತ್ತೆ, ಹಾಗೇನಿಲ್ಲ. ಆದರೆ ಇದು ನಮಗೆ ಹೆವಿ ಅಂತ ಅನಿಸಲ್ಲ ತಿನ್ನುವಾಗ, ಅದು ಸ್ವಲ್ಪ ತಿನ್ನುವಾಗ ಹೆವಿ ಅಂತ ಅನಿಸುತ್ತೆ ಅಷ್ಟೇ. ಯಾಕೆಂದರೆ ನಾವು ಕೋಟಿಂಗ್ ಎಲ್ಲ ಹಾಕಿ ಫ್ರೈ ಮಾಡಿರ್ತೇವೆ ನೋಡಿ. ಇಷ್ಟೇ. ನೀವು ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕಿ. ನನ್ನ ಹತ್ರ ಮುಗ್ದಿತ್ತು, ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ ಗಾರ್ನಿಷಿಂಗ್ಗೆ. ಈಗ ನೋಡಿ ನಾನು ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೇನೆ. ಇದು ಕಾರ್ನ್ಫ್ಲೋರ್ ಮತ್ತು ಮೈದಾದ ಮಿಶ್ರಣದಲ್ಲಿ ಡಿಪ್ ಮಾಡಿಬಿಟ್ಟು ನಾನು ಡೀಪ್ ಫ್ರೈ ಮಾಡಿದ್ದೇನೆ. ನಂತರ ಸೇಮ್ ಸಾಸಲ್ಲಿ ಹಾಕಿಬಿಟ್ಟು ಮಾಡೋದು. ಇದರಲ್ಲಿ ವೈಟ್ ತಿಲ್ ಕೂಡ ಹಾಕಿದ್ದೇನೆ ಮೇಲ್ಗಡೆಯಿಂದ, ತುಂಬ ಚೆನ್ನಾಗಿ ಕಾಣುತ್ತೆ, ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಹೆಚ್ಚಾಗಿ ಫುಡ್ ಬಿಸ್ನೆಸ್ ಇದು ಆರ್ಡ್ರ್ ಇರುವಾಗ ಅಥವಾ ಗೆಸ್ಟ್ ಬರುವಾಗೆಲ್ಲ ಅದೇ ರೀತಿ ಮಾಡೋದು. ನಾವೇ ಆದರೆ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋತೀವಿ, ಯಾಕೆಂದರೆ ತುಂಬ ಲೈಟಾಗಿರುತ್ತೆ ಅಂತ. ಎಲ್ರಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಹಾಕಿ. ಥ್ಯಾಂಕ್ ಯು.